अस्सलाम वालेकुम। आप देख रहे हैं आपका अपना कोलार न्यूज़ चैनल। कोलार नूरनगर में बीएम जिम के मालिक उस्मान की जो वारदात यानी कि उनका जो कत्ल हुआ, उनकी तफसीर कोलार के जनाब डी निखिल एसपी साहब ने अखबारी नुमाइंदों को बताते हुए आप सुन सकते हैं आपके अपने इस कोलार न्यूज़ चैनल के ज़रिए। एसपी साहब ने बताया कि उस्मान को 4 लोगों ने मिलकर मारा है, उन चारों को कैद कर लिया गया है। तो और भी बहुत सारी तफसीर खुद आप सुन सकते हैं उन्हीं के ज़ुबानी से। ಉಸ್ಮಾನ್ ಇವರಿಗೆ ಅವ್ರಿಗೆ ಲವ್ ಆಗಿರೋದ್ರಿಂದ ಇವನು ನಮ್ಮ ಮದುವೆ ಆಗಬೇಕು ಅಂತ ಅವನು ಕೇಳ್ತಾ ಇರ್ತಾನೆ. ಇದನ್ನ ಅಪೋಸ್ ಮಾಡಿದವರು ಜಮೀನ ಕಡೆಯವರು ಅವ್ರನ್ನ ಅಡ್ಡಾಡಿಸ್ಕೊಂಡು ಹೋಗ್ಬಿಟ್ಟು ಅವರಿಗೆ ಕಟ್ ಮಾಡಿ ಅದಕ್ಕೆ ವ್ಯಾಪ್ತಿಯಲ್ಲಿ ಬರುವ ನೂರ್ನಗರ್ ಇಲ್ಲಿ ನಿನ್ನೆ ಒಂದು ಮರ್ಡರ್ ಆಗಿದೆ. ಉಸ್ಮಾನ್ ಅನ್ನೋ ವ್ಯಕ್ತಿಯನ್ನ 4 ಮಂದಿ, ಜಮೀರ್ ಮತ್ತೆ ನಜೀರ್, ಆಮೇಲೆ ಅಫ್ರೀನ್ ಮತ್ತೆ ಸೈಯದ್ ಸಲ್ಮಾನ್ ಅನ್ನೋ 4 ಜನ ಅವನ್ನ ಮರ್ಡರ್ ಮಾಡಿದ್ದಾರೆ. ಈ ಒಂದು ಮರ್ಡರ್ಗೆ ಮುಖ್ಯ ಮೋಟಿವ್ ಬಂದ್ಬಿಟ್ಟು ಈ ಯಾರು ಡಿಸೀಸ್ಡ್ ಇದ್ದಾರೆ, ಡಿಸೀಸ್ಡ್ಗೆ ಜಮೀನಾ ಅಂತ ಹೆಂಡತಿ ಇರ್ತಾರೆ. ಈ ಹೆಂಡತಿ ಬಿಟ್ಟು ಅವನು ಸಿಮ್ರನ್ ಅನ್ನೋರ ಜೊತೆ ಒಂದು ಸಂಬಂಧವನ್ನು ಇಟ್ಕೊಂಡಿರೋದ್ರಿಂದ ಸಿಮ್ರನ್ ಅವರ ಫ್ಯಾಮಿಲಿಯವರೇ ಇವನಿಗೆ ಅಸಾಲ್ಟ್ ಮಾಡ್ತಾರೆ. ಅಸಾಲ್ಟಲ್ಲಿ ಇವೊಂದು ಒಂದು ಹೆಡ್ ಇಂಜುರಿ ಆಗಿಬಿಟ್ಟು ಅವನು ತೀರ್ಕೊಳ್ತಾನೆ. ಉಸ್ಮಾನ್ಗೆ ಹೋಗಿ ಸಿಮ್ರನ್ನ ಮದುವೆ ಆಗಬೇಕು ಅಂತ ಒಂದು ಆಸೆ ಇರುತ್ತೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಮಾತಿಗೆ ಮಾತು ಬೆಳೆದು ಈ ಒಂದು ಕಥೆ ನಡೆಯುತ್ತೆ. ಯಾರು ಡಿಸೀಸ್ ಯೂಸ್ ಮಾಡಿದ್ದಾನೆ ಅವರ ಹೆಂಡತಿಗೆ ಇಲ್ಲಿ ಹುಷಾರಿರೋದಿಲ್ಲ. ಆ ನಿಟ್ಟಿನಲ್ಲೇ ಸಿಮ್ರನ್ ಜೊತೆ ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ಅವರಿಬ್ಬರು ಈ ಜಮೀನಾ ಕಡೆಯಿಂದಾನೆ ಅವರಿಬ್ಬರಿಗೆ ಪರಿಚಯ ಆಗಿದೆ. ಸಿಮ್ರನ್ ಮದುವೆ ಆಗೋದು ಜಮೀನಾಗಿ ಇಷ್ಟ ಆಗಿರಲಿಲ್ಲ, ಪೊಲೀಸ್ ಕಂಪ್ಲೇಂಟ್. ಎಸ್, ಅವರು ಹೆಂಡತಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ಈ ವಿಚಾರವಾಗಿ ಕೌನ್ಸಿಲಿಂಗ್ ಕೂಡ ಎಲ್ಲ ಆಗಿತ್ತು. ಆದರೂ ಕೂಡ ಅವನು ಸುಧಾರಿಸದೆ 7ನೇ ಮದುವೆ ಆಗಬೇಕು ಅಂತ ಪದೇ ಪದೇ ಹೋಗಿ ಕೇಳ್ತಾ ಇತ್ತು. ಅದ್ರ ಬಗ್ಗೆ ಪರ್ಸನಲ್ ಮ್ಯಾಟರ್ ಆಗಿರುತ್ತೆ, ಕಮೆಂಟ್ ಮಾಡ್ತೀವಿ. ಕಿಡ್ನಿ ಕೊಟ್ಟು ನಾವು ಹೇಳೋದು ಪರ್ಸನಲ್ ಮ್ಯಾಟರ್ ತುಂಬ ಜನ ಇದ್ದಾರೆ, 4 ಜನ ಮಾತ್ರ ಅಲ್ಲ. ಇವಾಗ ಸದ್ಯಕ್ಕೆ ನಾವು 4 ಜನರ ಮೇಲೆ ಅವರು FIR ಕೊಟ್ಟಿದ್ದಾರೆ. 4 ಜನನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಯಾರ್ಯಾರು ಇದ್ದಾರೆ ಅದನ್ನು ನಾವು ಬರುವ ಸ್ಟೇಟ್ಮೆಂಟ್ಗಳಲ್ಲಿ ಅವ್ರ ಮೇಲೆ ಕಾನೂನು ಜರುಗಿಸ್ತೀವಿ. ಅವತ್ತು ಇನ್ಸಿಡೆಂಟ್ ಆಗಿದ್ದಿನ ಸುಮಾರು ಜನ ಅವನ್ನ ಓಡಾಡಿಸ್ಕೊಂಡು ವೆರಿಫೈ ಮಾಡ್ತಾ ಇದ್ದೀವಿ. ಎಲ್ಲ ವಿಡಿಯೋ ಎವಿಡೆನ್ಸ್ನ ನಾವು ಕರೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ CCTV ಇದ್ದಾರೆ ಅವನ್ನ ಚೆಕ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಕಂಡು ಬರ್ತಾರೆ ಎಲ್ಲರ ಮೇಲೂ ನಾವು ಕಾನೂನು